ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಯುತ್ ಗೌಡ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಈ ದಿನ ನಮ್ಮ ಭಾರತ ಭೂಮಿಯ ಒಂದು ಅದ್ಭುತ ಗಳಿಗೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಮಂದಿರ ಕಟ್ಟುವೆವು. ತುಂಬ ಮುಖ್ಯವಾದ ವಿಷಯ ಏನು ಅಂದರೆ, ಈ ದಿನ ಶ್ರೀರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಾ ಇದೆ. ಇದು ತುಂಬ ಅಮೃತಗಳಿಗೆ. ಭಾರತೀಯರ ಶತಮಾನದ ಕನಸು ಈಗ ನನಸು. ಈ ಮೂಲ ವಿಗ್ರಹ ಕೂಡ ನಮ್ಮ ರಾಜ್ಯದಿಂದನೇ ಅಲ್ಲಿಗೆ ಕಳಿಸಿರ್ತಕ್ಕಂಥದ್ದು. ಇದು ಕೂಡ ನಮಗೆ ಹೆಮ್ಮೆಯಾಗಿದೆ. ಹಾಗೆ ಈ ಸತ್ಕಾರ್ಯಕ್ಕೆ ಫಿಡೆಲಿಟಸ್ ಕಾರ್ಪ್ ಸಂಸ್ಥೆ ಕೂಡ ತಮ್ಮ ಸಣ್ಣ ಅಳುಲ್ ಸೇವೆಯನ್ನು ಮಾಡಿದೆ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಇದೆ, ಮತ್ತೊಂದು ಖುಷಿ ಇದೆ ನಮಗೆ ಕೂಡ. ಫಿಡೆಲಿಟಸ್ ಕಾರ್ಪ್ ಸಂಸ್ಥೆ ವಸುದೈವ ಕುಟುಂಬಕಂ ಎಂಬ ಮೂಲ ಉದ್ದೇಶದಿಂದ ಈ ಶ್ರೀರಾಮನ ಪ್ರತಿಷ್ಠಾಪನೆಗೆ ನಮ್ಮದೇ ಆಗಿರ್ತಕ್ಕಂಥ ಸಣ್ಣ ಕಿರುಕಾಣಿಕೆಯನ್ನು ಕೂಡ ನಾವು ಮಾಡಿದ್ದೇವೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಇದೆ. ಇದು ಒಂದು ತುಂಬ ಅಮೃತಗಳಿಗೆ ನಮಗೆ. ಈ ಅಮೃತಗಳಿಗೆಯಲ್ಲಿ ಮಹಾನ್ ಜನಗಳ ಕೊಡುಗೆ ಇದೆ. ವಸುದೈವ ಕುಟುಂಬಕಂ ಅನ್ನೋ ಒಂದು ಪರಂಪರೆಯಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಚಿಕ್ಕ ಮಟ್ಟದ ಕೊಡುಗೆಯನ್ನು ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಇದೆ. ಆಮೇಲೆ ಈ ಜನ್ಮ ನಮಗೆ ಸಾರ್ಥಕ ಅನಿಸುತ್ತೆ. ಯಾಕೆಂದರೆ ಈ ಗಳಿಗೆಯನ್ನು ಕೂಡ ನಾವು ನೋಡಲಿಕ್ಕೆ ಈ ಪ್ರಪಂಚದಲ್ಲಿ ಭರತ ಖಂಡದಲ್ಲಿ ನಾವು ಇದ್ದೀವಿ. ಶ್ರೀರಾಮ ಜನ್ಮಭೂಮಿಯಲ್ಲಿ ಮಂದಿರ ಕಟ್ಟುವೆವು. ಎಲ್ಲರಿಗೂ ಶುಭವಾಗಲಿ. ಶ್ರೀರಾಮ ಎಲ್ಲರಿಗೂ ಅವರ ಎಲ್ಲರಿಗೂ ಆದರ್ಶ ಪುರುಷ ಶ್ರೀರಾಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಸದ್ಬುದ್ಧಿ ಕೊಡಲಿ, ಪ್ರಪಂಚಕ್ಕೆ ಎಲ್ಲದೂ ರಾಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.